never compromise. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಇವತ್ತು ನಮ್ಮ ಜೊತೆಗೆ ಒಂದು ಕ್ರೇಜಿ ಟೀಮ್ ಇದೆ ಅಂತಾನೆ ಹೇಳ್ಬೋದು. ಒಂದು ಕ್ರೇಜಿ ಮೂವಿ ರಿಲೀಸ್ ಆಗ್ತಾ ಇದೆ, ಅದುವೇ BNC ಬಾಯ್ಸ್ ನೆವರ್ ಕಾಂಪ್ರಮೈಸ್. ಜುಲೈ 10ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಚಿತ್ರತಂಡನ ಇವಾಗ ವೆಲ್ಕಮ್ ಮಾಡೋಣ. ಇವರು ಜಾತಕ ನೋಡೋದ್ರಲ್ಲಿ ಎಕ್ಸ್ಪರ್ಟ್ ಅಂಡ್ ಜಾತಕನ ಹೇಳೋದ್ರಲ್ಲೂ ಕೂಡ ಎಕ್ಸ್ಪರ್ಟ್ ಅಂತಾನೆ ಹೇಳ್ಬೋದು. ಸೊ ರಾಜರಾಜ ಚೋಳ ಅವರಿಗೆ ಸ್ವಾಗತ, ನಮಸ್ಕಾರ. ಅಂಡ್ ನಮ್ ಜೊತೆಗೆ ಹೊಳಿತಾ ಇರುವಂತಹ ನಕ್ಷತ್ರ ಇದೆ, ನಮಸ್ಕಾರ. ನಮಸ್ತೆ. ಅಂಡ್ ಸ್ಮಾರ್ಟ್ ಅಂಡ್ ಟಾಲ್ ಅಂಡ್ ಹ್ಯಾಂಡ್ಸಮ್ ಆಗಿರುವಂತಹ ಹೀರೋ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸಾಮ್ರಾಟ್ ಅವರಿಗೆ ಸ್ವಾಗತ, ನಮಸ್ಕಾರ. ನಮಸ್ಕಾರ. ಅಂಡ್ ಆಲ್ಸೋ ಯಾವ ಮಂತ್ ಅಂತ ಗೊತ್ತಿಲ್ಲ, ಬಟ್ ಈ ಜೂನ್ ಮಂತ್ ಅಲ್ಲಿ ಹೇಮಂತ್ ಅವರು ಇದ್ದಾರೆ ನಮ್ಮ ಜೊತೆಗೆ, ನಮಸ್ಕಾರ. ಹೇಗಿದ್ರೆ ಎಲ್ಲರೂ? ಸೂಪರ್, ಚೆನ್ನಾಗಿದ್ದೀವಿ ಸರ್. ನೀವು ಹೇಗಿದ್ದೀರಾ? ನಾವು ಆರಾಮಾಗಿದ್ದೀವಿ. ಅಂದ್ರೆ ಹೊಳಿಬೇಕು ಅಂತಾನೆ ಇಷ್ಟು ಪಳಪಳ ಆಗಿರುವಂತಹ ಸೀರೆ ಮತ್ತೆ ಜುವೆಲ್ಸ್ ಹಾಕೊಂಡ್ಬಂದಿರ. ನನಗೆ ಕಂಡ್ಬಿಡೋದಕ್ಕೆ ಆಗ್ತಿಲ್ಲ. ಗ್ಲಾಸ್ ಹಾಕೊಂಡು ನಾನು ಇಂಟರ್ವ್ಯೂ ಮಾಡ್ಬೇಕು ಅನಿಸ್ತಾ ಇದೆ ನನಗೆ. ಇಲ್ಲ, ಮನೆ ತುಂಬಾ ದಿನ ಇದೆ. ಇವತ್ತು ಯೂಸ್ ಮಾಡೋಣ ಅಂತ ಹಾಕೊಳ್ಳಿ. ಸ್ಯಾರಿ ಅಂಡ್ ತುಂಬಾ ಟೈಮ್ ಇಂದ ಇತ್ತು. ಸೊ ಇಟ್ಸ್ ರೈಟ್ ಟೈಮ್ ಟು ವೇರ್ ಇಟ್, ಐ ಥಾಟ್ ಸೊ. ಓಕೆ, ಸೊ ಇದರಲ್ಲಿ ಯಾವ ರೀತಿಯಾದಂತಹ, ಅಂದ್ರೆ ಈ ಸಿನಿಮಾದಲ್ಲಿ ಯಾವ ರೀತಿಯಾದಂತಹ ಒಂದು ಪಾತ್ರನ ನಿಭಾಯಿಸ್ತಿದ್ರ ನೀವು? ನಾನೊಂದು ಡ್ರೀಮ್ ಗರ್ಲ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಇದ್ರಲ್ಲಿ. ಡ್ರೀಮ್ ಅಲ್ಲೇ ಬಂದು ಹೋಗ್ತಾ ಇರ್ತೀರಾ? ಎಸ್. ಸೊ 6-7 ಮೆಂಬರ್ಸ್ ಇದಾರೆ ಬಾಯ್ಸ್. ಅವ್ರಿಗೆಲ್ಲರಿಗೂ ನಾನು ಕೈಂಡ್ ಆಫ್ ಅ ಡ್ರೀಮ್ ಗರ್ಲ್. ಸ್ವಪ್ನ ಸುಂದರಿ. ಯಾ, ಸುಬ್ಲಕ್ಷ್ಮಿ. ಅಂಡ್ ಈ ಮೂವಿನಲ್ಲಿ ಮೇನ್ ಟ್ವಿಸ್ಟ್ ನನ್ನಿಂದ ಇರುತ್ತೆ. ಅದು ಮೂವಿಲಿ ಗೊತ್ತಾಗುತ್ತೆ ನೋಡ್ಬೇಕಾದ್ರೆ. ಲೈಕ್ ಟ್ರ್ಯಾಕ್ ನನ್ನಿಂದಾನೇ ಹೋಗುತ್ತೆ ಇದ್ರಲ್ಲಿ. ಯಾ, ಎಸ್. ರಾಜರಾಜ ಚೋಳ ಅವರು ಅಂದ್ರೆ ನಿಮಗೆ ವೆಲ್ಕಮ್ ಮಾಡ್ಬೇಕು ಅಂತ ಹೇಳಿದ್ರೆ ರಾಜಾದಿರಾಜ, ರಾಜ ರವಿವರ್ಮ, ರಾಜಗಂಭೀರ, ರಾಜಕುಲ ತಿಲಕ, ರಾಜರಾಜ ಚೋಳ ಅವರಿಗೆ ಸ್ವಾಗತ ಅನ್ನೋ ಅಂದ್ರೆ ಲೈಕ್ ಆ ನೇಮ್ ತುಂಬಾನೇ ಇಂಪ್ರೆಸಿವ್ ಆಗಿದೆ ಅಂಡ್ ರಿಜಿಸ್ಟರ್ ಆಗುತ್ತೆ ಕೇಳಿದ ತಕ್ಷಣ, ರಾಜರಾಜ ಚೋಳ ಅಂತ ಹೇಳಿ. ಸೊ ಈ ಹೆಸರು ಬಂದಿದ್ದು ಹೇಗೆ ಸರ್? ನನ್ನ ಹುಟ್ಟ ಹೆಸರು, ನನ್ನ ಹುಟ್ಟಿ 15 ದಿವಸ ಆದ್ಮೇಲೆ ಹೋಗ್ಬಿಟ್ಟು ನಮ್ಮಲ್ಲಿ ಜಾತಕ ಕೇಳಿದ್ರಂತೆ. ಜಾತಕದಲ್ಲಿ ಏನಂತ ಹೇಳಿದ್ರೆ ಚೋಳ ರಾಜ ಅಂತ ಇಟ್ರಿ ಇವನ್ಗೆ ಹೆಸರು, ಅವನ್ ಜಾತಕನೇ ಇವನ್ಗೆ ಇದ್ದಿದ್ದು ಅಂತ ಹೇಳಿದ್ದಾರೆ. ನಮ್ಮಲ್ಲೇ ಇದಂತ್ರ ವಿಚಿತ್ರವಾಗೈತೆ, ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಚೇತನ್ ಕುಮಾರ್ ಅಂತ ಇಟ್ರು. ಆ ಹೆಸರು ಲಕ್ಕೇ ಇಲ್ಲ. ಯಾವತ್ತೋ ಒಂದ್ಸಲ ಫೇಸ್ಬುಕ್ ಅಲ್ಲಿ ಸುಮ್ನೆ ನೇಮ್ ಚೇಂಜ್ ಮಾಡಿದೆ, ಚೋಳ ರಾಜ, ರಾಜ ಚೋಳ ಅಂತ ಇಟ್ಕೊಂಡೆ. ಅವಾಗಿಂದ ಆಪರ್ಚುನಿಟೀಸ್ ಬಿಲ್ಡ್ ಆಗಿ ಶುರು ಆಯ್ತು. ಆಸ್ಟ್ರಾಲಜರ್ ಹತ್ರ ಹೋಗಿ ಕೇಳಿದೆ. ಅವ್ರು ಹೇಳಿದ್ರು ಎಲ್ಲ ಇಂಡಸ್ಟ್ರಿಯಲ್ ಎಕ್ಸ್ಪರ್ಟ್ಸ್ ಇರೋರೆಲ್ಲ ಆರಿಂದ ಹೆಸರು ಚೇಂಜ್ ಮಾಡ್ಕೊಂಡಾಗ್ಲೇನೆ ಲಕ್ ಬೂಮ್ ಆಗಿರೋದು ಅಂತ. ನಾನು ರಾಜ ರಾಜ ಚೋಳ ಅಂತ ಇಟ್ಕೊಳ್ಳೋ ಟ್ರೈ ಮಾಡಿದೆ. ಅದಾದ್ಮೇಲೆ ಫಿಲಮ್ ಇನ್ನೊಂದು ಮತ್ತೊಂದು ಎಲ್ಲ ಆಪರ್ಚುನಿಟಿ ಸಿಗ್ತಾ ಹೋಯ್ತು. ಮತ್ತೆ ವೈಬ್ ಹೆಸರು ಹೇಳೋದ್ರಲ್ಲಿ ರಾಜ ರಾಜ ಚೋಳ ಅನ್ಬೇಕಾದ್ರೆ 2-3 ತುಟಿ ಲಾಕ್ ಆಗುತ್ತೆ. ಮತ್ ನಾಭಿಯಿಂದ ಉಸಿರು ತಗೋಬೇಕು, ಅದೊಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಆ ಹೆಸರಲ್ಲೇ ಒಂದು ವೈಬ್ರೇಷನ್ ಇದೆ, ಅದಕ್ಕೋಸ್ಕರ. ನೈಸ್ ಥಿಂಕಿಂಗ್ ಸರ್. ಆಕ್ಚುಲಿ ಸೊ ಹೆಸರಲ್ಲಿ ವೈಬ್ರೇಷನ್ ಇದ್ರೆ ಜೀವನದಲ್ಲೂ ಕೂಡ ವೈಬ್ರೇಷನ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಹೇಳಿ, ನಿಮ್ಗೆ ಯಾವ್ದು ಅಲ್ಲ ವೈಬ್ರೇಷನ್ ಸಾರಿ ಹೇಮಂತ್ ಅವರು ಯಾವ ರೀತಿಯಾದಂತ ಪಾತ್ರ ಮಾಡಿದ್ದಾರೆ? ಸರ್, ನನ್ನ ಪಾತ್ರ ಬಂದು ಮನೇಲಿ ಹೆಂಡತಿಯಿಂದ ಫ್ರಸ್ಟ್ರೇಟ್ ಆಗಿ ಹೋಗಿರ್ತೀನಿ. ಯಾವಾಗ ನೋಡಿದ್ರು ಹೊಡಿತಾ ಇರೋದು ಮನೇಲಿ ತುಂಬಾ ಒಂದು ಹಿಂಸೆ, ಡೊಮೆಸ್ಟಿಕ್ ವೈಲೆನ್ಸ್ ನನ್ನ ಮೇಲೆ ನಿಮ್ಮ ಮೇಲೆ ನಡೀತಾ ಇರುತ್ತೆ. ಸೊ ದಟ್ ಫ್ರಸ್ಟ್ರೇಟ್ ಆಗಿ ಹೀಗೆ ಬಾಯ್ಸ್ ಎಲ್ಲ ಕುತ್ಕೊಂಡು ಒಂದು ಪಾರ್ಟಿ ಮಾಡ್ಬೇಕಾದ್ರೆ ಆಗ ನಮ್ಮ ಸಾಮ್ರಾಟ್ ಅವರು ನಮ್ಗೆಲ್ಲ ಉತ್ಸಾಹ ತುಂಬಿಸಿ ನಡೀಲಿ ನಿಮ್ಗೆ ಒಂದ್ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ. ಜಾಲಿ 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 ಟ್ರಿಪ್ಗೆ. ಆ ರೀತಿ ಒಂದು ನನ್ನ ಪಾತ್ರ ಸ್ಟಾರ್ಟ್ ಆಗಿ ಆ ರೀತಿ ಕತೆ ಮುಂದೆ ಸೇರ್ಕೊಳ್ಳುತ್ತೆ. ಇನ್ನ ಮೂವಿ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಒಂದು ಹಾರರ್ ಟಚ್ ಇರತಕ್ಕಂತ ಮೂವಿ. ಟೆಕ್ನಿಕಲಿ ತುಂಬಾ ಚೆನ್ನಾಗಿ ಬಿಲ್ಡ್ ಆಗಿದೆ. ನಾವೇನ್ ಪಾತ್ರ ಮಾಡಿದೀವಿ ಅದಕ್ಕಿಂತ 10 ಪಟ್ಟು ಹೆಚ್ಚಾಗಿ ಟೆಕ್ನಿಕಲಿ ಜನನ ಕನೆಕ್ಟ್ ಮಾಡಕ್ಕೆ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದ್ದಾರೆ. ಸಿನಿಮಾ ನೋಡ್ಬೋದು, ಟ್ರೈಲರ್ ಟೀಸರು ಎಲ್ಲ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ದಯವಿಟ್ಟು ಸಿನಿಮಾ ಬಂದು ನೋಡಿ. ಓಕೆ, ಒಳ್ಳೆ ಹೈಟು, ಸಖತ್ತಾಗಿ ವೈಟ್ ಆಗಿದ್ದೀರಾ. ಈಗ ಬಾಯ್ಸ್ ನೆವರ್ ಕಾಂಪ್ರಮೈಸ್ ನಲ್ಲಿ ನಿಮ್ಮ ಒಂದು ಪಾತ್ರ ಎಷ್ಟು ಇಂಪ್ಯಾಕ್ಟ್ಫುಲ್ ಆಗಿರ್ಬೋದು? ಗ್ಯಾಂಗ್ ಲೀಡರ್ ಅವರು. ಡ್ರ್ಯಾಗನ್ ಅಂದ್ರೆ ಆಸ್ ಅ ಕ್ಯಾರೆಕ್ಟರ್, ಆಸ್ ಅ ಹೀರೋ, ಐ ಸ್ಟಾರ್ಟ್ ದ ಜರ್ನಿ. ಸೊ ಆರಾಮಾಗಿ ಕುತ್ಕೊಂಡು ಎಲ್ಲೋ ಒಂದ್ ಕಡೆ ಪಾರ್ಟಿ ಮಾಡ್ತಾ ಇರ್ತೀವಿ. ಎಲ್ಲಾರ್ದವ್ರವ್ರದ್ದು ತಲೆನೋವುಗಳಿರುತ್ತೆ. ಆಸ್ ನಾರ್ಮಲಿ ಒಂದು ನಾರ್ಮಲ್ ಗ್ಯಾಂಗ್ ಆದ್ಮೇಲೆ ಎಲ್ಲಾರ್ದವ್ರ ಲೈಫಲ್ಲಿ ಒಂದೊಂದು ಪ್ರಾಬ್ಲಮ್ಗಳಿರುತ್ತೆ, ಒಂದೊಂದು ತಲೆನೋವುಗಳಿರುತ್ತೆ. ನಡೀರೋ ಹೋಗೋಣ ಸಾಕು ಇದಲ್ಲ ಅಂತ ಅಂದ್ಬಿಟ್ಟು ನಾವು ಹೊರಡ್ತೀವಿ. ಆ ಜರ್ನಿಲಿ ಎಲ್ಲ ಏನೇನ್ ನಡೆಯುತ್ತೆ, ಏನೇನಾಗುತ್ತೆ ಅನ್ನೋದೇ ಸಿನಿಮಾ. ಆಕ್ಚುಲಿ ನೀವು ಜೇಮ್ಸ್ ನಲ್ಲಿ ಆಕ್ಟ್ ಮಾಡಿದ್ರೆ ಅಪ್ಪು ಸರ್ ಜೊತೆಗೆ, ಆ ಸೀನ್ಗಳಲ್ಲಿ ಬಂದು ಹೋಗ್ಬೇಕಾದ್ರೆ ಒಂದೊಂಥರ ಒಳ್ಳೆ ವಿಲನ್ನಿಶ್ ಕ್ಯಾರೆಕ್ಟರ್ ಕೊಟ್ಟಿದ್ರು ನಿಮ್ಗೆ.
ಸೊ ಸಖತ್ತಾಗಿ ಮ್ಯಾಚ್ ಆಗುತ್ತೆ, ಸೂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಬಟ್ ವಿಲನ್ ಇಷ್ಟ ಆಗುತ್ತಾ ಅಥವಾ ಹೀರೋ ಇಷ್ಟ ಆಗುತ್ತಾ ನಿಮ್ಗೆ? ನಂಗೆ ಹೀರೋನೇ ಅಫ್ಕೋರ್ಸ್. ನಮ್ ಡ್ರೀಮ್ ಇಟ್ಕೊ ಬಂದಿರದೆ ಒಂದ್ ಒಳ್ಳೆ ಆಕ್ಟರ್ ಆಗಿ ಒಳ್ಳೆ ಹೀರೋ ಆಗ್ಬೇಕು ಅಂತ. ಬಟ್ ನಂಗೆ ಗ್ರೇ ಶೇಡ್ಸ್ ಮಾಡಕ್ಕೂ ಇಷ್ಟನೇ. ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿ ಒಳ್ಳೆ ವೇಟೇಜ್ ಇರೋ ಕ್ಯಾರೆಕ್ಟರ್ ಸಿಕ್ಕಿದ್ರೆ ಮಾಡ್ತೀನಿ. ಓಕೆ, ಸೆಟ್ ಅಲ್ಲಿ ಅಪ್ಪು ಸರ್ ಹೇಗಿರ್ತಾ ಇದ್ರು? ಅದ್ಭುತ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋದು ನಂಗೆ ಮರೆಯಕ್ಕೆ ಆಗಲ್ಲ ಲೈಫಲ್ಲಿ. ಈಸ್ ಸಚ್ ಅ ಜೆನ್ಯೂನ್ ಅಂಡ್ ಹ್ಯಾಪಿ ಅಂಡ್ ಲವಬಲ್ ಮ್ಯಾನ್. ಅಂದ್ರೆ ಅವ್ರ ತರ ಇಡೀ ಇಂಡಸ್ಟ್ರಿಲಿ ನಾವು ಯಾರನ್ನೂ ಕಂಪೇರ್ ಮಾಡೋದಕ್ಕೆ ಆಗಲ್ಲ. ಯಾಕಂದ್ರೆ ಅವ್ರವ್ರ ರೀತಿಲಿ ಅವ್ರವ್ರು ತುಂಬಾ ಚೆನ್ನಾಗಿದ್ದಾರೆ ಆಕ್ಟರ್ಸ್ಗಳು. ಅವ್ರವ್ರಿಗೆ ಒಂದೊಂದು ಫ್ಯಾಂಡಮ್ ಇದೆ, ಎಲ್ಲ ಇದೆ. ಬಟ್ ಅಪ್ಪು ಅವರು ಅಂತ ಅಂದ್ರೆ ಅವ್ರ ಲೆವೆಲ್ಗೆ ಯಾರು ಯಾವ ತರಾನು ಮ್ಯಾಚ್ ಮಾಡಕ್ಕಾಗಲ್ಲ. ಆ ರೇಂಜ್ಗೆ ಅವ್ರದ್ದು ಫ್ಯಾಂಡಮ್ ಅಂತ ಬಂದಿದ್ದು ಮುಂಚೆಯಿಂದಾನು ಇದೆ. ಬಟ್ ಅವ್ರು ಮನ್ಸಾರೆ ಎಷ್ಟು ಒಳ್ಳೆ ಮನುಷ್ಯ ಅಂದ್ರೆ ನಾವು ಮೇಲು ಕೀಲು ಅವೆಲ್ಲ ಯಾವತ್ತೂ ಅವ್ರು ನೋಡ್ದವ್ರಲ್ಲ. ನಮ್ ಜೊತೆ ನಿಂತ್ಕೊಂಡು ಎಲ್ಲಾ ತರ ಕಾಮಿಡಿನೂ ಮಾಡೋರು, ಎಲ್ಲಾ ತರ ಒಂದು ಸಪೋರ್ಟಿವ್ ಆಗುನು. ಬಿಡ್ರಿ ನಿಮ್ಗೆ ಒಳ್ಳೇದಾಗತ್ತೆ, ಒಳ್ಳೆ ಹೀರೋ ಆಗ್ತೀರಾ ಒಂದ್ ದಿವಸ, ಮಾಡಿ, ನೀವೇನಿಲ್ಲ ಬಿಡದೆ ಮಾಡಿ. ಮೊನ್ನೆ ಅಶ್ವಿನಿ ಮ್ಯಾಮ್ ಮೀಟ್ ಮಾಡಿದೆ. ಮೊನ್ನೆ ನಮ್ದು ಹೋಗಿದ್ದೆ, ಮೀಟ್ ಮಾಡ್ಕೊಬಂದು ಟೀಸರ್ ಎಲ್ಲ ತೋರಿಸ್ಬಿಟ್ಟು ಬಂದೆ. ಶಿ ಈಸ್ ಸಚ್ ಅ ಲವಬಲ್, ಸಚ್ ಅ ಜೆನ್ಯೂನ್ ಡಿಗ್ನಿಫೈಡ್ ಹ್ಯೂಮನ್ ಬೀಯಿಂಗ್ ಅಂತ ಅಂದ್ರೆ ಅಂತ ಹಾಸ್ಪಿಟಾಲಿಟಿ. ಮನೆಗೆ ಹೋಗಿ ಎಷ್ಟು ಚೆನ್ನಾಗಿ ಮಾತಾಡ್ಸಿ ಒಂದ್ 1/4 ಗಂಟೆ ಕೂತ್ಕೊಂಡು ಹಿಂಗೆ ಬರ್ತಾ ಇದೆ ಮ್ಯಾಮ್, ಹಿಂಗೆ ಒಳ್ಳೇದಾಗ್ಲಿ, ನೀವು ಒಳ್ಳೇದಾಗತ್ತೆ, ನಿಮ್ಗೆ ಏನೇ ಇದ್ರು ಹೇಳಿ, ನಾವು ಮಾಡ್ಕೊಡ್ತೀವಿ, ಹಂಗೆ. ಸೊ ವೈ ಅವ್ರ ಏನಕ್ಕೆ ಮಾಡ್ಬೇಕು? ಬಟ್ ಅದು ಬಂದಿದೆ ಅವ್ರಿಗೆ, ದೊಡ್ಡ ಮನೆತನ ಅನ್ನೋದು ಅದಕ್ಕೋಸ್ಕರನೇ. ಸೊ ಅಷ್ಟು ಅವ್ರಿಗೆ ಮನ್ಸು ದೊಡ್ಡದಾಗಿದೆ. ಮತ್ತೆ ಅವ್ರ ಮನೆ ಎಂಟ್ರ್ ಆದ್ರೆ ಅದು ಒಂದು ಆರ ಇದೆ. ಆ ಪಾಸಿಟಿವ್ ವೈಬ್ರೇಷನ್ ಒಂದ್ ದೇವಸ್ಥಾನಕ್ಕೆ ಹೋದಾಗ ಹೆಂಗ್ ಫೀಲ್ ಆಗುತ್ತೆ, ಆ ತರ ಒಂದ್ ವೈಬ್ರೇಷನ್ ಫೀಲ್ ಆಯ್ತು ಅವ್ರ ಮನೆಗೆ ಹೋದಾಗ. ಸೊ ಅದು ಎಲ್ಲಾರ ಕಡೆನೂ ಸಿಗಲ್ಲ. ಅವ್ರ ಮನೆಯವ್ರದ್ದು ಸೋಲ್ ಹೆಂಗಿದೆ, ಹಾರ್ಟ್ ಹೆಂಗಿದೆ, ಅದ್ರ ಮೇಲೆನೆ ಅದು ಮನೇಲಿ ಆ ತರ ವೈಬ್ರೇಷನ್ ಫೀಲ್ ಆಗುತ್ತೆ. ಅಂಡ್ ಆಲ್ಸೋ ಈ ಒಂದು ಚಿತ್ರಕ್ಕೆ ಇನ್ನೊಬ್ರು ಸೂಪರ್ ಸ್ಟಾರ್ ಒಂದು ಬೆಂಬಲ ಕೂಡ ಇದೆ, ಕಿಚ್ಚ ಸುದೀಪ್ ಸರ್ ಅವರು. ಸೊ ಅವ್ರು ಯಾವ ರೀತಿಯಾದಂತ ಇನ್ಪುಟ್ಸ್ ಗಳನ್ನ ಕೊಟ್ಟರು? ವಿ ಆರ್ ವೆರಿ ಗ್ಲಾಡ್ ಟು ಬಿ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ಬಿಕಾಸ್ ಸುದೀಪ್ ಸರ್ ನಮ್ ಪ್ರೆಸೆಂಟ್ ಮಾಡ್ತಾ ಇದಾರೆ. ಅವರು ಲಿಟ್ರಲಿ ಒನ್ ಆಫ್ ದ ಗ್ರೇಟೆಸ್ಟ್ ಆಕ್ಟರ್ ಆಫ್ ಇಂಡಿಯನ್ ಸಿನಿಮಾ ಅಂತಾನೆ ಹೇಳ್ಬೋದು. ಅಷ್ಟು ಈಗಲಂತೂ ಅವ್ರ ಪರ್ಫಾರ್ಮೆನ್ಸ್ ನಾನು ಯಾರ ಕೈಲೂ ಮ್ಯಾಚ್ ಮಾಡಕ್ ಆಗಲ್ಲ. ಅಷ್ಟು ಚೆನ್ನಾಗಿ ಮಾಡಿದಾರೆ. ನೊಣನೇ ಇಲ್ದೆ ನೊಣ ಇರೋ ತರ ಪರ್ಫಾರ್ಮ್ ಮಾಡೋದು ಆಟನೇ ಅಲ್ಲ. ಹೌದು, ಆಸ್ ಅನ್ ಆಕ್ಟರ್ ಈಗ ಇವನೊಂದೇನೋ ಒಂದ್ ಕೊಡ್ತಾನೆ, ನಾವು ವಾಪಸ್ ಕೊಡ್ತೀವಿ. ನಾರ್ಮಲ್ ಆಕ್ಟರ್ ಆ ತರ ಮಾಡ್ತೀವಿ. ಏನು ಕೊಡದೆ ನಾವು ಅದಕ್ಕೆ ರಿಯಾಕ್ಷನ್ ಕೊಡ್ಬೇಕು, ಅದಕ್ಕೆ ಆಕ್ಷನ್ ಮಾಡ್ಬೇಕು ಅಂತ ಅಂದಾಗ ಇಟ್ ಟೇಕ್ಸ್ ಅ ಲಾಟ್ ಲಿಟ್ರಲಿ. ಸೊ ಹಿ ಈಸ್ ಒನ್ ಆಫ್ ದ ಬೆಸ್ಟ್ ಆಕ್ಟರ್. ಮತ್ತೆ ಅವ್ರು ನಮ್ಮ ಸಿನಿಮಾ ಪ್ರೆಸೆಂಟ್ ಮಾಡ್ತಾ ಇರೋದು ನಮ್ಮ ಭಾಗ್ಯ ಅಷ್ಟೇ. ನಮ್ಮ ಹರೀಶ್ ಸರ್ಗೆ ಬಹಳ ಕ್ಲೋಸ್ ಫ್ರೆಂಡು. ಹರೀಶ್ ಸರ್ ಜೊತೆ ಅವ್ರು ತುಂಬಾ ಟಚ್ ಅಲ್ಲಿ ಇರ್ತಾರೆ. ಸೊ ಹರೀಶ್ ಸರ್ ಇಂದ ಅವ್ರು ನಮ್ಮ ಸಿನಿಮಾ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಈಗ ಹುಡುಗರ ವಿಷಯಕ್ಕೆ ಬಂದ್ರೆ, ಇವಾಗ ಹುಡುಗರು ತುಂಬಾನೇ ಜಾಸ್ತಿ ಯಾವ ವಿಷಯದಲ್ಲಿ ಕಾಂಪ್ರಮೈಸ್ ಆಗಿರ್ತಾರೆ? ಹುಡುಗಿ ವಿಚಾರದಲ್ಲಿ. ಹುಡುಗಿ ವಿಚಾರದಲ್ಲಿ ನೀವು? ನಮ್ಗೆ ಇದೇ ಇಲ್ಲ ಸರ್. ಅದಿಲ್ಲ ಅಂದ್ರೆ ಸರ್ ಹಂಗಲ್ಲ, ನಮ್ಗೆ ಯಾರು ಗರ್ಲ್ ಫ್ರೆಂಡ್ಸ್ ಇಲ್ಲ ಸರ್. ಗರ್ಲ್ ಫ್ರೆಂಡ್ಸ್ ಇಲ್ಲ ಸರ್. ಓಕೆ, ಎಕ್ಸ್ಪೀರಿಯನ್ಸ್ ಇಲ್ಲ ಆ ಹುಡುಗಿ ವಿಷಯದಲ್ಲಿ. ಸರಿ. ಸೊ ಈಗ ಬಾಯ್ಸ್ ಅಂತ ಹೇಳಿದ ತಕ್ಷಣ ಬಹಳಷ್ಟು ಡ್ರೀಮ್ಸ್ ಗಳನ್ನ ಇಟ್ಕೊಂಡಿರ್ತಾರೆ, ತುಂಬಾ ಆಸೆಗಳನ್ನ ಕಂಡಿರ್ತಾರೆ. ಬಟ್ ನಿಮಗೆ ಒನ್ ಡ್ರೀಮ್ ದಟ್ ಇನ್ನೂ ಫುಲ್ಫಿಲ್ ಆಗಿಲ್ಲ ಅನ್ನೋದಾದ್ರೆ ಯಾವ್ದು? ಫುಲ್ಫಿಲ್ ಆಗಿಲ್ಲ ಏನ್ ಡ್ರೀಮ್ ಇನ್ನೂ ಫುಲ್ಫಿಲ್ ಆಗಿಲ್ಲ. ಒಂದ್ ಡ್ರೀಮ್ ಅಂತ ಅಲ್ಲ, ಈಗ ಒಂದು ಸಿನಿಮಾ ಒಂದ್ ಹೀರೋ ಆಗಿ ಮಾಡಿದೀವಿ, ಅದು ರಿಲೀಸಿಗೆ ಬಂದಿದೆ. ಅದೊಂದು ಡ್ರೀಮ್ ಫುಲ್ಫಿಲ್ ಆಗಿದೆ ಇವಾಗ. ಸೊ ಅದೊಂದು ಐ ಆಮ್ ವೆರಿ ಬ್ಲೆಸ್ಡ್ ಅಂಡ್ ಗ್ರೇಟ್ಫುಲ್ ಫಾರ್ ಇಟ್. ಅಫ್ಕೋರ್ಸ್ ಐ ವಾಂಟ್ ಟು ಬಿ ಸಕ್ಸಸ್ಫುಲ್, ಐ ವಾಂಟ್ ಟು ಬಿ ಅ ಬಿಗ್ ಆಕ್ಟರ್, ಬಿಗ್ ಸ್ಟಾರ್. ಸೊ ಅದೆಲ್ಲ ಇದೆ. ಸೊ ಅದೆಲ್ಲ ಇನ್ನೂ ಮಾಡೋದು ತುಂಬಾ ಇದೆ. ಯಾಕಂದ್ರೆ ಒಂದೇ ಸಲ KGF ಮಾಡೋಕ್ಕಾಗಲ್ಲ. ಹಂತವಾಗಿ ಮಾಡ್ಬೇಕು. ಹಂತವಾಗಿ ಒಳ್ಳೊಳ್ಳೆ ಸಿನಿಮಾಗಳು ಲೈನ್ ಅಪ್ ಇಟ್ಕೊಂಡಿದೀವಿ, ಒಳ್ಳೊಳ್ಳೆ ಕಥೆಗಳು ರೆಡಿ ಇದೆ. ಸೊ ಮಾಡೋಣ, ಒಳ್ಳೊಳ್ಳೆ ಟೈಮ್ಗೆ, ಕರೆಕ್ಟ್ ಟೈಮ್ಗೆ ನೋಡ್ಕೊಂಡು. ಈಗ ಹೆಂಗೆ ಒಂದ್ ಒಳ್ಳೆ ಟೈಮ್ಗೆ ಸಿನಿಮಾ ಬರ್ತಾ ಇದೆ, ಅದೇ ತರ ನೆಕ್ಸ್ಟ್ ಸಿನಿಮಾಗಳು ಮಾಡ್ಬೇಕು. ಏನಾರೋ ಒಂದ್ ಜನಕ್ಕೋಸ್ಕರ ಒಂದ್ ಒಳ್ಳೇದ್ ಮಾಡ್ಬೇಕು, ಒಂದ್ ಒಳ್ಳೆ ಕೆಲಸ ಮಾಡ್ಬೇಕು, ಜನಕ್ಕೆ ಏನೋ ಒಂದು ಇಂಪ್ಯಾಕ್ಟ್ ಮಾಡ್ಬೇಕು ಅನ್ನೋದೇ ಡ್ರೀಮ್ ನಂದು. ಅಟ್ ದ ಎಂಡ್ ಆಫ್ ದ ಡೇ ನನ್ನಿಂದ ಒಂದ್ 4 ಜನಕ್ಕೆ ಹೆಲ್ಪ್ ಆಯ್ತು ಅಂದ್ರೆ ಅದೇ ನನ್ನ ಲೈಫ್ ಗೋಲ್ ಅಷ್ಟೇ. ಹೇಮಂತ್ ಅವರು ಈ ಸಿನಿಮಾದಲ್ಲಿ ತುಂಬಾ ಜಾಸ್ತಿ ಕೀಟ್ಲೆ ಮಾಡಿರೋದು ಯಾರಿಗೆ? ಕೀಟ್ಲೆ ಮಾಡಿರೋದು ಅವನಿಗೆ ಸರ್, ಚೇತನ್. ಯಾಕಂದ್ರೆ ಫಸ್ಟ್ ಡೇ ಇಂದಾನು ನಾವಿಬ್ರೆ ಬೆಡ್ ಶೇರ್ ಮಾಡಿದ್ವಿ. ಬೆಡ್ ಶೇರ್ ಮಾಡಿದ್ರ? ಇಲ್ಲಿ ಸೀಟ್ ಶೇರ್ ಮಾಡಿದ್ವಿ. ಕರೆಕ್ಟ್ ಆಗಿ ಮಾತಾಡೋ. ಬಾಕ್ಸ್ ಅಲ್ಲಿ ಹಾಕ್ತಾ ಇದೀವಿ, ಬ್ರಾಕೆಟ್ ಅಲ್ಲಿ ಇಬ್ರು ಪಕ್ಕದಲ್ಲಿ ಮಲ್ಕೊಂತ ಕರೆಕ್ಟ್ ಆಗಿ ಹೇಳೋ. ಬ್ರೆಡ್ ತನಕನೂ ಇದೆ ಸರ್. ಪ್ರತಿಯೊಂದು ವಿಚಾರದಲ್ಲೂ ಟ್ರೀಟ್ಲೆ ಮಾಡ್ಕೊಂಡೆ ಜಾಲಿಯಾಗಿ ಖುಷಿ. ಇವರಿಬ್ಬರ ಸಂಬಂಧ ಹೇಗೆ ಅಂದ್ರೆ ಬೆಡ್ ಇಂದ ಹಿಡಿದು ಬ್ರೆಡ್ ವರ್ಗುನು ಇರುತ್ತೆ. ಆಮೇಲೆ ಮಾಡಿದ್ರೆ ಜಾಮೀನು ಯಾರು ಸಿಕ್ಕಿಲ್ಲ.
ಸದ್ಯಕ್ಕೆ ಒಂದು ಐಟಮ್ ಸಾಂಗ್ ಅಲ್ಲಿ ನಕ್ಷತ್ರ ಜಾಬ್ ಮಾಡಿದ್ದೇವೆ ಅಷ್ಟೇ. ಸೊ ಇಲ್ಲಿ ಹೆಸರುಗಳನ್ನು ಅಷ್ಟೇ ವಿಭಿನ್ನವಾಗಿದೆಯಾ? ಏನೇನ್ ಹೆಸರುಗಳಿದೆ ಕ್ಯಾರೆಕ್ಟರ್? ನಂದು ಡ್ರ್ಯಾಗನ್ ಡಾಗಿ ಅಂತ, ಡ್ರ್ಯಾಗನ್ ಡಾಗಿ. ಹಾ. ಓಕೆ ಒಂದು ಬಾಂಡ್ಲಿ, ಓಕೆ. ಒಂದು ನಟ್ಟು ನಟ್ಟು ಇನ್ನೊಬ್ಬ ಬೋಲ್ಟ್ ಇಲ್ಲ ಅಂತ ಹೇಳಿದ್ದಾರೆ. ಉಮೇಶ್ ಕಿರಣ್ ಅಣ್ಣ, ಬೋಲ್ಟ್ ಇದಾರೆ. ಉಮೇಶ್ ಕಿರಣ್ ಅವಾಗ್ಲೇ ಇಂಟರ್ವ್ಯೂ ಮಾಡಿದ್ರಲ್ಲ, ಬೋಲ್ಟ್. ಹಾ, ಆಮೇಲೆ ಗಜೇಂದ್ರಣ್ಣ ಮ್ಯಾಗಿ, ಮ್ಯಾಗಿ, ಆಮೇಲೆ ಸುಪ್ರೀತ್ ಅವ್ರು ವೈಟಿ, ವೈಟಿ. ಸೀತಾರಾಮದು ಅವ್ರದ್ದು ಮತ್ತು ಕುಳ್ಳಿ. ಓ, ಸೊ ಒಂಥರ ಈ local names ಗಳು. Same ಏ, ಇವ್ರ್ದು ಹೇಳಿ ಅಂತ Family ಕೇಳ್ತಾರೆ. name. ಸುಬ್ಲಕ್ಷ್ಮಿ, ಸುಬ್ಬಲಕ್ಷ್ಮಿ. ಸುಬ್ಬಿ. ಆರಾಮಾಗಿರಿ ಸುಬ್ಬಲಕ್ಷ್ಮಿ. ಈ ನಿಬ್ಬಿ ಲವ್ ಸ್ಟೋರಿ ತರ ಸುಬ್ಬಾ ಸುಬ್ಬಿದೇನಾದ್ರು ಲವ್ ಸ್ಟೋರಿ ಇದೆಯಾ ಇದ್ರಲ್ಲಿ? ಅದು movie ಎಲ್ಲ ನೋಡಿದ್ರೆ ಮೂವಿ ನೋಡಿದ್ರೆ ನಿಮ್ಗೆ ರಿವೀಲ್ ಆಗುತ್ತೆ. ಸುಬ್ಬುಂದಿರ್ದೆಲ್ಲ ಲವ್ ಸ್ಟೋರಿ ಇದೆ. ಒಂದು ಸುಬ್ಬಿ, 8 ಸುಬ್ಬಂದಿರು, ಒಬ್ಳು ಸುಬ್ಬಿ, 8+1 ಇವರ ಚಿಂಟು ಅವರು. ಸೊ ನೀವು ಇವಾಗ ನೋಡೋದಕ್ಕೆ ಒಳ್ಳೆ ಮಾಸ್ ಹೀರೋ ತರ ಕಾಣಿಸ್ತೀರಾ ಅಂಡ್ ಮಾಸ್ ಅಪೀಲ್ ಅಲ್ಲೇನೆ ಇದೀರಾ. ಬಟ್ ಈ ಕಾಮಿಡಿ ಜಾನ್ರಾಗೆ ಹೇಗೆ ಅಡ್ಜಸ್ಟ್ ಆಗ್ತೀರಾ ನೀವು? ನಂದ ಸ್ವಲ್ಪ ಕ್ಯಾರೆಕ್ಟರ್ ಅದೇನೆ ಮಾಸಿಯೇನೆ. ಈ ಸಿನಿಮಾಲು ಮಾಸಿ ಆಗೇನೆ ಬಂದಿರೋದು. ಒಂಥರ ಆಂಗ್ರಿ ಕ್ಯಾರೆಕ್ಟರ್, ಸೀರಿಯಸ್, ರೆಸ್ಪಾನ್ಸಿಬಲ್. ಬಟ್ ಅಂದ್ರೂ ಅಫ್ಕೋರ್ಸ್ ಮಜಾ ಮಾಡ್ತಿರ್ತೀವಿ ಜೊತೆಗೆ. ಮಾಮೂಲಿ ನಮ್ ಫ್ರೆಂಡ್ಸ್, ಈಗ ಮಾಮೂಲಿ ಬ್ರದರ್ ನೀವೆಲ್ಲ ಗ್ಯಾಂಗ್ ಜೊತೆ ಹೆಂಗ್ ಟೈಮ್ ಸ್ಪೆಂಡ್ ಮಾಡ್ಬೇಕಾದ್ರೆ ಹೆಂಗ್ ಎಂಜಾಯ್ ಮಾಡ್ತೀರಾ, ಅದೇ ತರ ನಾವ್ ಎಂಜಾಯ್ ಮಾಡಿದೀವಿ. ನಮ್ಗೇನಿದ್ ನಾವ್ ಸಿನಿಮಾ ಶೂಟ್ ಮಾಡ್ಕೊ ಬಂದ್ವಿ ಅಂತಾನೆ ಅನ್ಸ್ತಿಲ್ಲ. ನಾವೆಲ್ಲ ಹೋದ್ವಿ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಮಾತಾಡ್ಕೊಂಡು ಕ್ವಾಡ್ಲೈ ಮಾಡ್ಕೊಂಡು ಹಂಗೇನೆ ಸಿನಿಮಾನೇ ಮುಗಿಸ್ಕೊ ಬಂದ್ಬಿಟ್ವಿ. ಆ ತರ ನಮ್ಗೆ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ ಸಿನಿಮಾ. ನಾವ್ ಒಂಥರ ಪರ್ಫಾರ್ಮ್ ಮಾಡಿದೀವಿ ಅಂತ ನಮ್ಗೆ ಯಾರಿಗೂ ಅನ್ಸಿಲ್ಲ. ಅಂಡ್ ರಾಜಕಾರಣ ಅನ್ನೋದು ಮನೆಯಲ್ಲಿ ನಿಮ್ಮ ತಂದೆಯವರ ಜೊತೆಗೆ ಬಂದಿದೆ. ಬಟ್ ನಿಮಗೆ ಎಷ್ಟು ಖುಷಿ ಇದೆ DK ಸಾಹೇಬ್ರು CM ಆಗಿರೋದು? ನಂಗೆ ತುಂಬಾ ಖುಷಿ ಇದೆ. ಅಂದ್ರೆ ರಾಜಕೀಯವಾಗಿ ನಾನು ಯಾವ್ದ್ರಲ್ಲೂ ಆಕ್ಟಿವ್ ಆಗಿಲ್ಲ. ನಮ್ಮ ಫ್ಯಾಮಿಲಿಲಿ ನಮ್ಮ ತಂದೆ, ನಮ್ಮ ಮಾಮ ಎಲ್ಲ ಆಕ್ಟಿವ್ ಇದ್ದಾರೆ. ಬಟ್ ನಾನು ಅಷ್ಟು ನಂಗೆ ಪೊಲಿಟಿಕಲಿ ಸದ್ಯಕ್ಕೆ ಇಂಟ್ರೆಸ್ಟ್ ಇಲ್ಲ. ನಮ್ದೇನಿದ್ರು ಸಿನಿಮಾ ಮೇಯ್ನು, ಸಿನಿಮಾ ಮೂಲಕ ನಾನು ಏನ್ ಮಾಡ್ತೀನಿ ಅದು. ಸೊ DK ಅವ್ರು ಆಗಿರೋದು ನನಗೆ ಭಾರಿ ಹೆಮ್ಮೆ. ನಾನು ಅವ್ರ ಅಪ್ಪಾಜಿ ಅಂತಾನೆ ಕರೆಯೋದು. ನಂಗೆ ತುಂಬಾ ಪ್ರೀತಿ ಪಾತ್ರ ಆದವರು DK ಅವರು. ತುಂಬಾನೇ ಅವರು ಇಷ್ಟಪಡ್ತಾರೆ, ನಾವು ಅವ್ರನ್ನ ತುಂಬಾನೇ ಇಷ್ಟಪಡ್ತೀವಿ. ನಮ್ ಸಿನಿಮಾ ಬರ್ತಿದೀನಿ ಅಂತ ಅಂದ್ಬಿಟ್ಟು ಅವ್ರಿಗೆ ಚೆನ್ನಾಗ್ ಗೊತ್ತು ಈಗ ಬರ್ತಿದೆ ಅಂತ. ಏನಂತ ಹೇಳಿದ್ರು ಈ ಸಿನಿಮಾದ ಬಗ್ಗೆ ಹೇಳಿದಾಗ? ನಾನು ಹೇಳಿದೀನಿ, ಅವ್ರು ಪಾಪ ಬಿಸಿ ಇರ್ತಾರೆ, ಹಿಂಗಿದೆ ಮಾಡು ಒಳ್ಳೇದಾಗ್ಲಿ, ಬೆಳಿತೀಯ ಮಾಡು ಅಂತ ಅಂದ್ಬಿಟ್ಟು ಪಾಪ ನಂಗೆ ಬೆನ್ನ ಹೆಗ್ಲು ತಟ್ಟಿರೋದಿದೆ. ನಮ್ಗೆ ಅವರು CM ಆಗಿರೋದ್ ನೋಡೋದು ನಮ್ಗೆ ಭಾರಿ ಹೆಮ್ಮೆ, ಖುಷಿ. ಯಾಕಂದ್ರೆ ಅವರು ಎಷ್ಟು ಸ್ಟ್ರಗಲ್ ಪಟ್ಟಿದ್ದಾರೆ. ಅವ್ರು ಎಷ್ಟು ಸುಮ್ನೆ ಜನ ಅದು ಇದು ಏನೋ ಮಾತಾಡ್ಬೋದು ಈಸಿಯಾಗಿ. ಒಬ್ಬ ಮನುಷ್ಯ, ಒಬ್ಬ ಸಿನಿಮಾ ಫೀಲ್ಡ್ ಅಲ್ಲಿ ಇರ್ಬೋದು, ರಾಜಕೀಯ ಫೀಲ್ಡ್ ಅಲ್ಲಿ ಆಗಿರ್ಬೋದು, ವಿತೌಟ್ ಎನಿ ಬ್ಯಾಕ್ ಗ್ರೌಂಡ್, ವಿತೌಟ್ ಎನಿ ರೂಟ್ಸ್ ಆಫ್ ಪೊಲಿಟಿಕಲ್, ಒಂದು ಸಣ್ಣ ಗ್ರೌಂಡ್ ಲೆವೆಲ್ ಇಂದ CM ಲೆವೆಲ್ ತನಕ ಬೆಳೆಯೋದು ಇಟ್ಸ್ ನಾಟ್ ಅಟ್ ಆಲ್ ಅನ್ ಆರ್ಡಿನರಿ ಟಾಸ್ಕ್. ಇಟ್ ಟೇಕ್ಸ್ ಅ ಲಾಟ್ ಆಫ್ ಕರೇಜ್, ಇಟ್ ಟೇಕ್ಸ್ ಅ ಲಾಟ್ ಆಫ್ ಸ್ಟ್ರಾಟಜಿ ಅಂಡ್ ಇಟ್ ಟೇಕ್ಸ್ ಅ ಲಾಟ್. ಅವ್ರು ಅದನ್ನ ಮಾಡಿದ್ದಾರೆ. ಇನ್ನು ನನ್ಗೆ ಈ ಟರ್ಮ್ ಅಲ್ಲ, ನೆಕ್ಸ್ಟ್ ಟರ್ಮ್ ಅವರೇ ಆಗ್ಬೇಕು ಅನ್ನೋದು ನಮ್ಮ ಆಸೆ. ಯಾಕಂದ್ರೆ ಅವರು ಇಸ್ ವೆರಿ ವಿಷನರಿ. ಲಿಟ್ರಲಿ SM ಕೃಷ್ಣ ಅವರು ಯಾವ ತರ ವಿಷನರಿ ಆಗಿದ್ರು, ಅದೇ ತರ ಅದಕ್ಕಿಂತ ಇನ್ನೂ ದೊಡ್ಡ ವಿಷನರಿ ಆಗಿ ಅವರು ಇನ್ನೂ ಒಳ್ಳೊಳ್ಳೆ ಕೆಲಸ ಜನಕ್ಕೋಸ್ಕರ, ರಾಜ್ಯಕ್ಕೋಸ್ಕರ ಮಾಡ್ತಾರೆ. ಅದು ಮಾಡೋದಕ್ಕೆ ರಾಜ್ಯದವರು, ಜನಗಳು ಅವಕಾಶ ಮಾಡ್ಕೊಡ್ಬೇಕು. ಓಕೆ. ಸೊ ಇವಾಗ ನೀವು ಜ್ಯೋತಿಷ್ಯ ನೋಡೋದ್ರಲ್ಲಿ ಎಕ್ಸ್ಪರ್ಟ್, ಅಸ್ಟ್ರಾಲಜರ್ ತರನೇ ಆಲ್ಮೋಸ್ಟ್ ಆಗ್ಬಿಟ್ಟಿದ್ದೀರಾ ಅಂತಾನೆ ಕಲಿತಾ ಇದ್ದೀನಿ ಸರ್. ಕಲಿತಾ ಇದ್ದೀರಾ? ಓಕೆ. ಪ್ರಾಕ್ಟೀಸ್ ಅಲ್ಲಿ ಇರುವಂತಹ ಲಾಯರ್ ತರ ನೀವು. ಇವಾಗ ಸೆಟ್ ಅಲ್ಲಿ ಎಷ್ಟು ಜನದ ಜಾತಕ ನೋಡಿದ್ರ? ನಮ್ಮ ಸಾಮ್ರಾಟ್ ಬ್ರೋ ಅವ್ರು ನೋಡಿ, ಬ್ರೋ ನಿಮ್ ಫಿಲಮ್ ರಿಲೀಸ್ ಮುಂಚೆ ಮದುವೆ ಆಗುತ್ತೆ ಅಂತ ಹೇಳಿದ್ದೆ. ಅದೇ ತರ ಈಗ ಫಿಲಮ್ 10ನೇ ತಾರೀಕು ರಿಲೀಸು, 21ನೇ ತಾರೀಕು ಇನ್ನು 10 ದಿನಕ್ಕೆ ಅವ್ರ ಮದುವೆ, 28ಕ್ಕೆ ಕರ್ನಾರೆ. ಅವ್ರಿಗೆ ನಮ್ಮ ಅತ್ತಿಗೆ ಇದಾರಲ್ಲ, ಅವ್ರ ಪಾಲ್ಗೆ ತುಂಬಾ ಲಕ್ಕಿ ಆಗ್ತಾರೆ. ಸೊ ಮದುವೆ ಆದ್ಮೇಲೆ ಲಕ್ ಟರ್ನ್ ಆಗುತ್ತೆ 100%. ಸರ್ ಅವ್ರಿಗೆ ಅಂದವಾಗ್ತ ಸರ್, ಅವ್ರಿಗೆ ನನಗ್ ಜಿಗುಪ್ಸೆ ಆಗ್ಬಿಟ್ಟಿದ್ದಾರೆ ಸರ್. ಸ್ವಲ್ಪ ದಿನ ಜಿಗುಪ್ಸೆ ಆಗ್ಬಿಟ್ಟಿದ್ದಾರೆ ಸರ್. ಯಾಕೆ ಬೆಡ್ ಪಾರ್ಟ್ನರ್ ಯಾವ ತರ ಜಿಗುಪ್ಸುತ್ತಾರೆ ಸರ್? ಆತರ ಅಲ್ಲ ಸರ್, ಅವ್ನ್ ಹೆಂಗೆ ಅಂತಂದ್ರೆ ಇವಾಗ ಖುಷಿಯಾಗಿರ್ತಾನ, ಇದ್ದಕ್ಕಿದ್ದಂಗೆ ಮೈಂಡ್ ಆಫ್, ಆನ್ ಆಗಿರ್ತಾನೆ ಇದ್ದಕ್ಕಿದ್ದಂಗೆ ಆಫ್. ಯಾಕೋ ಅಂದ್ರ ಏನೋ ನೆನ್ಪು ಮಾಡ್ಕೊಳ್ಳೋದು, ಜಿಗುಪ್ಸಿಗೆ ಹೋಗ್ಬಿಡೋದು. ನೋಡಿ ಅವ್ನ ಹೆಸರಂತ ಸೇವ್ ಮಾಡಿದೀನಿ ಅಂತ ಕ್ಯಾಮ್ರಾಗೆ ತೋರಿಸ್ತೀನಿ. ಬಾಂಡ್ಲಿ ಜಿಗುಪ್ಸೆ ಜೀವ. ಅಯ್ಯೋ. ಈಗ ನಮ್ಮ ಇಂಡಸ್ಟ್ರಿನ ಕುರಿತು ಒಂದು ಭವಿಷ್ಯ ಹೇಳೋದಾದ್ರೆ, ದರ್ಶನ್ ಸರ್ ಯಾವಾಗ ಹೊರಗಡೆ ಬರ್ತಾರೆ? ದರ್ಶನ್ ಸರ್ ಯಾವಾಗ ಬರ್ತಾರೆ ಅನ್ನೋದಕ್ಕಿಂತ ನಾನು ನೋಡ್ದಂಗೆ 100% ರಾಜಕೀಯಕ್ಕೆ ಎಂಟರ್ ಆಗ್ತಾರೆ. ವಿಜಯಲಕ್ಷ್ಮಿ ಮೇಡಮ್ ಅವ್ರು 100% MLA ಆಗೇ ಆಗ್ತಾರೆ. ಇಟ್ಸ್ ಫಾರ್ ಶೋರ್ ಶಾರ್ಟ್. 3 years ಟೈಮ್ ಕೊಡಿ, 3 to 4 years ನಾನೇನು ಹೇಳಿ ಅಂತ ಹೇಳಿ ಪಕ್ಕ 100%. 4 ವರ್ಷದಲ್ಲಿ MLA ಆಗ್ಲೇಬೇಕು. ಓಕೆ.
ಸೊ ಈ ಇಂಟರ್ವ್ಯೂ ನಮ್ಮಲ್ಲಿ ಸೇವ್ ಆಗಿರುತ್ತೆ ಅಂಡ್ Play ಮಾಡ್ಕೊಳ್ಳಿ 4 ವರ್ಷ ಆದ್ಮೇಲೆ ಮೇಡಮ್ ಅವ್ರು ಎಮ್ ಎಲ್ ಎ ಆಗ್ಲೇಬೇಕು. ಅಲ್ಲ MLA ಆಗೋದೇ ಅನ್ನೋದು ಬೇಡ. ಮೇಡಮ್ ಅವರು ದರ್ಶನ್ ಸರ್ ಆಗ್ಬೇಕವ, ಅವ್ರು CM ಆಗ್ಬೇಕು. ಇಲ್ಲ, ಅವರು ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಪುಷ್ ಕೊಡ್ತಾರೆ, ಮೇಡಮ್ ಅವ್ರ ಫ್ರೆಂಡ್ ಹೋಗ್ತಾರೆ, ಆಮೇಲಿಂದ ಅವ್ರಿಗೆ ಟಾಪ್ ಹೋಗುವಂತ ಸಾಧ್ಯತೆಗಳಿದೆ. ಓಕೆ, ರಾಜ್ ಇವಾಗ ಯಾವಾಗ ಸ್ಟಾರ್ಟ್ ಆಗ್ಬೋದು? ಯಾರಿಗೆ ಅದವ್ರ ಕುಂಡಿ ಡೇಟ್ ಆಫ್ ಬರ್ತ್ ಯಾವಾಗ ನೋಡಿದೀವಿ ಸರ್. ನಾನು ಇನ್ನೊಂದ್ಸಲಿ ನೋಡಿ ಅನಲೈಸ್ ಮಾಡಿ ಯಾವ ಪ್ಲಾನೆಟ್ಸ್ ಯಾವಾಗ ಬರುತ್ತೆ, ಯಾವ ದಶಾ ಭುಕ್ತಿಗಳು ಬರುತ್ತೆ, ಓಕೆ, ಅದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನನ್ಗೆ. ಅವ್ರ ಪರ್ಫೆಕ್ಟ್ ಕುಂಡ್ಲಿ ನೋಡಿಲ್ಲ ಇನ್ನ, ಅವಾಗ ನೋಡಿದ್ದು. ಈಗ ವೀಕ್ಷಕರು ಸುಮ್ನೆ ಏನೋ ಅನ್ಕೊಬಹುದು, ಯಾಕೆ ಕೇಳ್ತಾ ಇದೀನಿ ಅಂತ ಹೇಳಿ. ಇದು ಇಂಟರ್ವ್ಯೂ ನಡೆಯೋದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ಬೇಕು ಅಂದ್ರೆ, ಅವರು ಹೇಳಿದಂತಹ ಒಂದು ಮಾತುಗಳೇನಿತ್ತು ಆಲ್ಮೋಸ್ಟ್ 4-5 ಪಾಯಿಂಟ್ಸ್ ಗಳು ಎಕ್ಸಾಕ್ಟ್ ಆಗಿ ಹೇಳಿದ್ದು ಆಲ್ಮೋಸ್ಟ್ ಮ್ಯಾಚ್ ಆಯ್ತು. ಸೊ ನಾನು ಹಾಗಾಗಿ ನಿಮಗೆ ಆ ಒಂದು ಪ್ರಶ್ನೆನ ಕೇಳಿಲ್ಲ ಸರ್. ಆಸೆ ಬರ್ತಾರೆ, ಬಟ್ ಆಸ್ ಎ ಫ್ಯಾನ್ ಅವ್ರು ಏನೇ ಆಗಿದ್ರು ಇಟ್ಸ್ ಸೈಡ್ಗೆ. ಬಟ್ ಆಸ್ ಎ ಹ್ಯೂಮನ್ ಬೀಯಿಂಗ್ ಮನುಷ್ಯ ತುಂಬಾ ಒಳ್ಳೆಯವರು, ಅವ್ರಿಗೆ ಒಳ್ಳೇದಾಗ್ಬೇಕು. ಎಸ್. ಸೊ ನಿಮಗೆ ಬಹಳಷ್ಟು ಜನ ಆಕ್ಟರ್ಸ್ ಗಳ ಜೊತೆಗೆ ವರ್ಕ್ ಮಾಡುವಂತ ಒಂದು ಆಸೆ ಇರುತ್ತೆ. ಯಾರ ಜೊತೆಗೆ ಆಕ್ಟ್ ಮಾಡ್ಬೇಕು ಅನ್ನೋ ಒಂದು ದೊಡ್ಡ ಕನಸಿದೆ, ಆಸೆ ಇದೆ. ಪುನೀತ್ ಸರ್ ಜೊತೆಗೆ ಆಕ್ಟ್ ಮಾಡಿದ್ರಿ. ನಮ್ಗೆ ಎಲ್ರ ಜೊತೆನೂ ವರ್ಕ್ ಮಾಡ್ಬೇಕು ಅಂತ ಆಸೆ. ಸುದೀಪ್ ಅವ್ರು ಇರ್ಬೋದು, ದರ್ಶನ್ ಅವ್ರು ಇರ್ಬೋದು, ಯಶ್ ಅವ್ರು ಇರ್ಬೋದು. ನನಗೆ ಆಕ್ಚುಲಿ ವಿಷ್ಣುವರ್ಧನ್ ಅಂದ್ರೆ ತುಂಬಾ ಇಷ್ಟ. ಅವ್ರದ್ದು ಭಾರ ನಾನು ದೊಡ್ಡ ಅಭಿಮಾನಿ ಅಂತ ಚಿಕ್ಕದ್ರಿಂದಾನು ಅವ್ರ ಸಿನಿಮಾಗಳು ನೋಡ್ಕೊಂಡು ಅವ್ರು ಇದ್ದಿದ್ರೆ ಅವ್ರ ಜೊತೆ ಪರ್ಫಾರ್ಮ್ ಮಾಡ್ಬೇಕು ಅಂತ ಭಾಳ ಆಸೆ ಇತ್ತು. ಓಕೆ, ಯಾವ ಆಕ್ಟರ್ ಜೊತೆಗೆ ಸ್ಪೆಂಡ್ ಮಾಡಿರೋಂತ ಒಂದು ಮೆಮೊರಬಲ್ ಟೈಮ್ ಮರೆಯೋದಕ್ಕಾಗಲ್ಲ ನೀವು? ಪುನೀತ್ ಸರ್. ನಾನು ಧನಂಜಯ ಅವ್ರದ್ದು ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಜಿಮ್ಮಲ್ಲಿ. ಧ್ರುವ ಅವ್ರನ್ನು ಮೀಟ್ ಮಾಡಿದ್ದೀನಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಬಟ್ ಪುನೀತ್ ಅವರು, ಯಾಕಂದ್ರೆ ಇವ್ರ ಜೊತೆ ನಾನು ನಾಳೆ ದಿವಸನೂ ಟೈಮ್ ಸ್ಪೆಂಡ್ ಮಾಡ್ಬೋದು, ಬಟ್ ಪುನೀತ್ ಅವ್ರ ಜೊತೆ ಮಾಡೋದಕ್ಕಾಗಲ್ಲ, ಅದೊಂದು ಬೇಜಾರು. ಹೇಮಂತ್ ಅವರು ಶಾರ್ಟ್ ಫಿಲ್ಮ್ಸ್ ನ ಮಾಡ್ಕೊಂಡ್ ಬರ್ತಾ ಇದ್ರು. ಇವಾಗ ದೊಡ್ಡ ದೊಡ್ಡ ಫಿಲ್ಮ್ಸ್ ಗಳಲ್ಲಿ ಆಪರ್ಚುನಿಟೀಸ್ ಗಳು ಜಾಸ್ತಿ ಆಗ್ತಾ ಇದೆ. ಅಂಡ್ ಪಾತ್ರಗಳು ಯಾವ ರೀತಿಯಾಗಿ ಕೇಳೋದಕ್ಕೆ ಸಿಗ್ತಾ ಇದೆ ನಿಮ್ಗೆ? ಹೌದು ಸರ್, ಈ ಶಾರ್ಟ್ ಫಿಲ್ಮ್ಸ್ ಅಲ್ಲಿ ಹೇಗಾಗಿತ್ತು ಅಂದ್ರೆ, ಇವಾಗ ಕಾಮಿಡಿಯನ್ ಪಾತ್ರ ಮಾಡಿ 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 ಎಕ್ಸ್ಪೆಕ್ಟ್ ಮಾಡೋರೆಲ್ಲ ಕಾಮಿಡಿಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಆಬ್ವಿಯಸ್ಲಿ ಇದು ನಮ್ ಕಾಮಿಡಿ ಸಿನಿಮಾನೇ. ಬಟ್ ಇದರಲ್ಲಿ ನಮ್ಗೆ ಎಲ್ಲಾ ಶೇಡ್ಸ್ ಒಂದು ಭಯ ಬೀಳ್ಬೋದು, ಆರ್ ಟಚ್ ಬಂದಾಗ ಒಂದು ಭಯ ಬೀಳ್ಬೋದು, ಕನೆಕ್ಟ್ ಆದಾಗ ಎಮೋಷನ್ಸ್ ಇರುತ್ತೆ. ನಮ್ಗೆ ಈ ಸಿನಿಮಾದಲ್ಲಿ ಓವರ್ ಆಲ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತೀವಿ. ಸೊ ದಟ್ ತುಂಬಾ ಖುಷಿ ಇದೆ ಈ ಸಿನಿಮಾ ಮಾಡಿರೋದಕ್ಕೆ. ಬಂದು ನೋಡ್ಬೇಕಾದ್ರೆ ಸಿನಿಮಾ ಏನ್ ಕೇಳ್ತಾರೆ. ನಿಮ್ ಸೆಲೆಬ್ರಿಟಿ ಕ್ರಶ್ ಯಾರು? ಧ್ಯಾನ್. ಧ್ಯಾನ್. ಓಕೆ, ಅಮೃತಧಾರೆ. ಹಾ, ಅಂದ್ರೆ ಚಿಕ್ಕ ವಯಸ್ಸಿಂದಾನು ಅವ್ರ ಮೇಲೆ ಕ್ರಶ್ ಇತ್ತು. ಅಂದ್ರೆ ಅವ್ರು ಟಿವಿನಲ್ಲಿ ಬರ್ತಿದ್ರು, ಐ ಯೂಸ್ ಟು ಬಿ ಲೈಕ್ ಸಿಟ್ ದೇರ್, ಅಲ್ಲೇ ಕುತ್ಕೊಂಡು ವಾಚ್ ಮಾಡ್ತಾ ಇದ್ದೆ. ನನ್ನ ಪೇರೆಂಟ್ಸ್ ಇದ್ರು ಐ ಡೋಂಟ್ ಯೂಸ್ ಟು ಫೀಲ್ ಶೈ. ನನ್ ಧ್ಯಾನ್. ಅಮೃತಧಾರೆ ಬಂದಾಗ ಯಾವ ಕ್ಲಾಸ್ ನಲ್ಲಿ ಇದ್ರಿ ನೀವು? ಆ ಮೂವಿ ನಾನು ಥಿಯೇಟರ್ಗೆ ಹೋಗಿ ನೋಡ್ಲಿಲ್ಲ, ಆ ಮೂವಿಗೆ ಬಂದ ಮೇಲೆ ನೋಡಿದ್ದು. ಐ ಕಾಂಟ್ ಏಬಲ್ ಟು ರಿಮೆಂಬರ್ ಆಲ್ ಆಫ್ ಅ ಸಡನ್. ಅಂದಾಜು 8ನೇ ಕ್ಲಾಸು 10ನೇ ಕ್ಲಾಸು? PUC. 40 ವರ್ಷ ಆಗಿದೆ ಇವರಿಗೆ. ವೆಲ್, ಇವಾಗ ಜನರಿಗೆ ಯಾವ ರೀತಿಯಾಗಿ ಎಂಟರ್ಟೈನ್ಮೆಂಟ್ ಸಿಗ್ಬೋದು? ಬ್ರದರ್, ಏನಂತ ಅಂದ್ರೆ ನಮ್ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಚಿತ್ರ ತರ ನಾನು ಇದನ್ನ ಮತ್ತೆ ಹೇಳೋದಕ್ಕೆ ನನಗೇನು ಇದಿಲ್ಲ. ಬೇಕಾದ್ರೆ ಬಾಂಡ್ ಪೇಪರ್ ಬರ್ಕೊಬಿಡ್ತೀನಿ. ಇಡೀ ಕನ್ನಡ ಇಂಡಸ್ಟ್ರಿ ಇರ್ಬೋದು, ಇಡೀ ಇಂಡಿಯನ್ ಫಿಲಂ ಇಂಡಸ್ಟ್ರಿ ಇರ್ಬೋದು, ನಮ್ ಸಿನಿಮಾ ತರ ಸಿನಿಮಾ ಬಂದಿಲ್ಲ. ಅಂಡ್ ಇದು ಪ್ಯಾನ್ ಇಂಡಿಯನ್ ಸಿನಿಮಾ ಅಂತ. ಪ್ಯಾನ್ ಇಂಡಿಯನ್ ಸಿನಿಮಾ, ಅದಕ್ಕೆ ಹೇಳ್ತಾ ಇರೋದು ನಮ್ ತರ ಸಿನಿಮಾ ಬಂದಿಲ್ಲ. ಬಾಯ್ಸ್ ನೆವರ್ ಆ ತರ ಕತೆ, ವಿಭಿನ್ನವಾದ ಕತೆ, ಆ ತರ ಹಾರರ್ ಸ್ಟೋರಿ ಇರ್ಬೋದು, ಆ ತರ ಒಂದು ಎಂಟರ್ಟೈನ್ಮೆಂಟ್ ಆಗಿ ಎಷ್ಟೊಂದು ಬಂದಿರುತ್ತೆ. ಬಟ್ ಈ ತರ ಒಂದು ವಿಭಿನ್ನವಾದ ಕತೆ ಬಂದಿಲ್ಲ. ಬಟ್ ಜನ ಅದನ್ನ ಥಿಯೇಟರ್ಗೆ ಬಂದು ನೋಡಿ ಅದನ್ನ ಒಪ್ಕೊಂಡು ಅದನ್ನ ಬೆಳೆಸಿದಾಗ ಅದಕ್ಕೆ ಆಕ್ಚುಲಿ ಅದಕ್ಕೊಂದು ವ್ಯಾಲ್ಯೂ ಸಿಗುತ್ತೆ. ಯಾಕಂದ್ರೆ ಸಿನಿಮಾ ಮಾಡಿರೋರಿಗೆ ಅವ್ರ ಯಜ್ಞ ಅವ್ರಿಗೆ ಮುದ್ದು ಅಂತಾರಲ್ಲ, ಹಂಗೇನೆ. ಬಟ್ ನಮ್ ಸಿನಿಮಾ, ನಾನು ಒಬ್ಬ ಹೀರೋ ಆಗಿ ಅಥವಾ ಒಬ್ಬ ಸಿನಿಮಾದವನ್ ಆಗಿದ್ಕೊಂಡು ನಾನು ಹೇಳ್ತಿರೋದಂತಲ್ಲ, ಒಬ್ಬ ಆಡಿಯನ್ಸ್ ಆಗಿ ನಿಂತ್ಕೊಂಡು ಈ ಸಿನಿಮಾ ನಾನು ಯಾರು ನೋಡಿದ್ರು ನಾನು ಇದೇ ಮಾತೇ ಹೇಳ್ತಾ ಇದ್ದೆ. ನಮ್ ಕನ್ನಡ ಇಂಡಸ್ಟ್ರಿಗೆ ಒಂದು ಹೆಮ್ಮೆ ತಂದ್ಕೊಡುವಂತ ಸಿನಿಮಾ ಆಗಿ ನಮ್ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಉಳ್ಕೊಳ್ಳುತ್ತೆ ಅಂತ ನಂಬಿತೀನಿ. ಇನ್ ಮಿಕ್ಕಿದ್ದೆಲ್ಲ ದೇವ್ರಿಗೆ ಬಿಟ್ಟಿದ್ದು ಜನದ ಕೈಲಿದೆ. ಓಕೆ, ಸೊ ಇವಾಗ ನಿಮ್ಮ ಹತ್ರ ಲುಕ್ಸ್ ಇದೆ, ನಾವು ಪರ್ಫಾರ್ಮ್ ಮಾಡೋದಕ್ಕೆ ಆ ಒಂದು ಟ್ಯಾಲೆಂಟ್ ಇದೆ, ಅಂಡ್ ಆಲ್ಸೋ ದುಡ್ಡಿದೆ, ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್, ಫ್ಯಾಮಿಲಿ ಇದೆ. ಏನು ಇಲ್ಲ ಸರ್, ಅವೆಲ್ಲ ಎಲ್ಲ ಇದೆ ಅನ್ಕೊಳ್ಳಿ. ಆದ್ರೂ ಹೀರೋ ಆಗೋದಕ್ಕೆ ಇಷ್ಟು ವರ್ಷ ಆಗ್ತಾ ಬಂತು. ಬ್ರದರ್, ಏನ್ ಗೊತ್ತಾ, ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಅಂದ್ರೆ ನಮ್ಮ ಅಮ್ಮ ಅವ್ರದ್ದು ಅಣ್ಣ ಬಂದು MLA ಆಗಿದ್ದವ್ರು ಮೈಸೂರಲ್ಲಿ, ಚಾಮರಾಜಲ್ಲಿ. ಬಟ್ ನಮ್ಮ ತಂದೆ ಇಸ್ ಸ್ಮಾಲ್ ಟೈಮ್ ಪೊಲಿಟಿಷಿಯನ್ ಅಷ್ಟೇ, ಮೈಸೂರು ಲೆವೆಲ್ ಅಲ್ಲಿ. ಸೊ ನಾವು ಬ್ಯಾಂಗ್ಳೂರ್ ಲೆವೆಲ್ ಅಲ್ಲೆಲ್ಲ ನಮ್ಗೆ ದೂರದ ರಿಲೇಷನ್ ಅಲ್ಲಿ ದೊಡ್ಡವ್ರ ಸಂಬಂಧಗಳು ಇದ್ರು ನಾನ್ ಸಿನಿಮಾ ಫೀಲ್ಡ್ ಅಲ್ಲಿ ನನಗೆ ಯಾರ ಕಡೆಯಿಂದಾನು ಏನೂ ಹೆಲ್ಪ್ ಆಗಿಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ, ಸಿನಿಮಾ ಫೀಲ್ಡ್ ಅಲ್ಲೇನೆ ನಾನು ಎಷ್ಟೊಂದ್ ಜನ ಹತ್ರ ಹೋಗಿ ಅಲ್ದಾಗ್ಲೂ ನನಗೆ ಯಾರ ಕಡೆಯಿಂದಾನು ಏನೂ ಹೆಲ್ಪ್ ಆಗಿಲ್ಲ. ನನಗೆ ಯಾವ ದೊಡ್ಡ ಡೈರೆಕ್ಟರ್ಗಳ ಕಡೆಯಿಂದನೂ ನನಗೆ ಯಾವುದೋ ಒಂದು ಸಿನಿಮಾ ಸಿಕ್ಕಿಲ್ಲ. ನನಗೆ ಅದ್ರಲ್ಲಿ ಒಬ್ರು ಅಂದ್ರೆ ಚೇತನ್ ಸರ್ ನನಗೆ ಜೇಮ್ಸ್ ಕೊಟ್ಟಿದ್ದು ಒಂದು ಗುರುಗಳಾಗಿ ನಿಂತು ನನಗೆ ಸಪೋರ್ಟ್ ಮಾಡಿದ್ದಾರೆ. ಬಿಟ್ರೆ ಅದ್ ಬಿಟ್ರೆ ಇನ್ ಯಾವ ಹೀರೋ ಹತ್ರನೂ ನಾನು ಹೋಗಿ ನಂಗೆ ಚಾನ್ಸ್ ಕೊಡಿ ಮಾಡಿ ಅಂತ ನಾನು ಕೇಳೂ ಇಲ್ಲ.
ಯಾಕಂದ್ರೆ ಅಫ್ಕೋರ್ಸ್ ಅವ್ರವ್ರದೇ ಸಿನಿಮಾ ನಡೀತಿರ್ಬೇಕಾದ್ರೆ ನಾನು ಹೋಗಿ ಅವ್ರು ಕೇಳ್ತು ಅಂತ ಅಂದ್ರೆ ಅಫ್ಕೋರ್ಸ್ ಇಂಡಸ್ಟ್ರಿ ಡಸನ್ ವರ್ಕ್ ಲೈಕ್ ದಟ್. ಸೊ ಮತ್ತೆ ನಾನು ಎಷ್ಟೊಂದು ಅಲ್ದ್ಬಿಟ್ಟಿದ್ದೀನಿ, ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳ ಹತ್ರ ಅಲ್ಲಿದ್ದೀನಿ, ಇಲ್ಲ ಕಣೋ ಇವೆಲ್ಲ ಮಾರ್ಕೆಟ್ ಇರಲ್ಲ, ಮಾರ್ಕೆಟ್ ಬಿಲ್ಡ್ ಆದ್ಮೇಲೆ ನೀನು ಹೀರೋ, ನೀನು ಇಲ್ಲ ಅಂದ್ರೆ ನಿಂದೇನ್ ಲುಕ್ ಇದ್ರೆ ನೋಡಿ ಲುಕ್ಕು ಅವೆಲ್ಲ ಏನು ಮ್ಯಾಟ್ರ್ ಇಲ್ಲ ನಮ್ಮ ಇಂಡಸ್ಟ್ರಿಲಿ. ಯಾಕಂದ್ರೆ ಅದೆಲ್ಲ ಹಿಡ್ಕೊಂಡು ನಾನು ಎಷ್ಟು ಅಲ್ದ್ಬಿಟ್ಟಿದ್ದೀನಿ ಅಂತ ಅಂದ್ರೆ ಒಂದು ಸ್ಕೂಟಿ ಪೆಪ್ ಹಾಕೊಂಡು ಗಾಂಧಿನಗರ್ಗೆ ಹೋಗ್ಬಿಟ್ಟು ಒಂದು ರೌಂಡ್ ಹಾಕೊಂಡು ಓಡಾಡಿದೀನಿ, ಎಲ್ಲ ಓಡಾಡ್ಕೊಂಡು ಎಲ್ಲ ಸಿಕ್ಕಿದ ಆಫೀಸ್ಗೆಲ್ಲ ಸರಿ ಅದರ ಚಾನ್ಸ್ ಇದ್ರೆ ಹೇಳಿ. ಇಟ್ ಹ್ಯಾಸ್ ಬಿನ್ ಅ ವೆರಿ ಹಾರ್ಡ್ ಜರ್ನಿ. ನನಗೆ ಗೊತ್ತು ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ನಾನು ಎಷ್ಟು ಹತ್ತಿದ್ದೀನಿ, ನಾನು ಎಷ್ಟು ಅವಮಾನ ತಡೆದಿದ್ದೀನಿ ನನಗೆ ಗೊತ್ತು. ಸೊ ನೋಡೋರ್ಗೆ ಯಾವ್ದು ಲುಕ್ ಇದೆ, ಏನೋ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದೆ ಹಂಗೆ ಕಾಣಿಸ್ಬೋದು. ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಮೈಸೂರು ಮಟ್ಟಕ್ಕೆ ಮಾತ್ರ, ಬೆಂಗಳೂರಲ್ಲಿ ನಮ್ದು ಏನೋ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ಲ. ಸೊ ಇಟ್ಸ್ ಬಿನ್ ಅ ಲಾಂಗ್ ಅಂಡ್ ಹಾರ್ಡ್ ಜರ್ನಿ. ಬಟ್ ಒಂದು ಒಳ್ಳೆ ಸಿನಿಮಾ ಸಿಕ್ಕಿದೆ, ಈ ಸಿನಿಮಾ ನನಗೆ ಪಾತ್ರ ಸಿಕ್ಕಿದೆ ಅಂದ್ರೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಗೊತ್ತಾಗತ್ತೆ. ಅದು ನಿಮ್ ಸಿನಿಮಾ ರಿಲೀಸ್ ಆದಾಗ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ, ಏನ್ ಹಾರ್ಡ್ ವರ್ಕ್ ಮಾಡಿದೀವಿ ಅದೆಲ್ಲ ಸಿನಿಮಾ ನಾವು ಮಾಡಿ ಹಾಕಿದೀವಿ. ಸೊ ಇಟ್ಸ್ ಗೋನ್ ಅ ಶೋ ಸಿನಿಮಾ ರಿಲೀಸ್ ಆದಾಗ. ಬಟ್ ನಾವೆಲ್ಲ ಒಂದೇನಂತ ಅಂದ್ರೆ ನಾವೆಲ್ಲ ಮೇನ್ ಆಗಿ ಥ್ಯಾಂಕ್ ಮಾಡ್ಬೇಕಾಗಿದೆ ಹರೀಶ್ ಸರ್ಗೆ. ಹೌದು, ಯಾಕಂದ್ರೆ ಹರೀಶ್ ಸರ್ ಇದಾರಲ್ಲ, ಈಸ್ ಸಚ್ ಬ್ಯೂಟಿಫುಲ್ ಸೋಲ್, ಜನರಸ್ ಹ್ಯೂಮನ್ ಬೀಯಿಂಗ್. ಅವ್ರಿಗೆ ಏನಾರ ಸರ್ ಇದ್ ನೋಡಿ ಸರ್ ಇದು ಚೆನ್ನಾಗಿದೆ ಅಂತ ಅಂದ್ಬಿಟ್ರೆ ಅದ್ ಬಿಚ್ಚಿ ಕೊಟ್ಬಿಡ್ತಾರೆ. ಆ ತರ ನಾವು ಫಿಲಂಗಳಲ್ಲಿ ನೋಡಿದೀವಿ. ನಾನು ಯಾಕೆ ಚೈನ್ ಗಿನ್ ಕೇಳಿಲ್ಲ ಅಂತ ವಿಷ್ಣುವರ್ಧನ್ ಅವ್ರ ಸಿನಿಮಾಲೆಲ್ಲ ಮಾಡ್ದಂಗೆ ಅವ್ರು ಬಿಚ್ಕೊಳಕ್ ಹೋಗಿದ್ದು ಉಂಟು. ಪ್ರೊಡಕ್ಷನ್ ಟೀಮ್ ಸ್ವಲ್ಪ ಇಲ್ಲ ಸರ್. ಸೊ ಅಂತ ಮನುಷ್ಯನ ಜೊತೆ ನಾವು ಸಿನಿಮಾ ಮಾಡಿರೋದು, ಅವ್ರ ಕೈ ಕೆಳಗಡೆ ವರ್ಕ್ ಮಾಡಿರೋದು, ಅವ್ರ ಒಂದು ಅದ್ಭುತವಾದ ಸಿನಿಮಾ ಕ್ರಾಫ್ಟ್ ಮಾಡಿ ನಮ್ ಜನ ಕರ್ಸ್ತಾ ಇದಾರೆ. ಇದಕ್ಕಿಂತ ನಮ್ಗೆ ಇನ್ಯಾರದೇ ಹೇಳದ್ನಲ್ಲ, ನಮ್ಗೆ ಯಾರು ಆಗ್ಲಿಲ್ಲ, ಹರೀಶ್ ಸರ್ ಒಬ್ರೆ ನಮ್ ಲೈಫಲ್ಲಿ ಆಗಿರೋದು, ಒಂದ್ ಹೀರೋ ಆಗಿ ಮಾಡ್ತಾ ಇರೋದು. ಯಾರು ಮಾಡ್ಲಿಲ್ಲ ಅಲ್ವಾ ಬ್ರದರ್, ನಮ್ಗೆ ಮಾಡಿದ್ದೇನೆ ಅವರು. ಇವಾಗ ನಾವ್ ಏನೇ ನನ್ ಲೈಫಲ್ಲಿ ಏನೇ ಮುಂದಕ್ಕೆ ಬೆಳೆದ್ರು ಏನೇ ಆದ್ರೂ ಹರೀಶ್ ಸರ್ ವಿಲ್ ಬಿ ಮೈ ಫೇವ್ರೆಟ್ ಡೈರೆಕ್ಟರ್. ಬೇಸ್ ಸೊ ಟ್ಯಾಟೂ ಇದೆ, ಏನದು ಸರ್? ಯಜಮಾನ್ ಅಂತ ನಮ್ ಫ್ಯಾಮಿಲಿ ನೇಮ್. ಯಜಮಾನ್ ನರ್ಸೇಗೌಡ್ರು ಅಂದ್ಬಿಟ್ಟು ನಮ್ ಮುತ್ತಾತ ಯಜಮಾನ್ರಾಗಿದ್ರು ಯಜಮಾನ್ರು ಮನೆ ತನ. ಕೆಜಿ ಕೊಪ್ಪಳಲ್ಲಿ. ಸೊ ಅದನ್ನ ಟ್ಯಾಟೂ ಅದನ್ನ ಹಾಕ್ಸಿದ್ದೆ ಬ್ರದರ್ ಒಂದ್ 5 years ಬ್ಯಾಕ್. ನೈಸ್. ಅಂಡ್ ಜುಲೈ 10th ಗೆ ನಾವು ವೇಟ್ ಮಾಡ್ತಾ ಇದೀವಿ. ಈ ಬಾಯ್ಸ್ ಗಳು ಯಾವ್ದಾದ್ರಲ್ಲಿ ಕಾಂಪ್ರಮೈಸ್ ಆಗಿದ್ರೆ ಆಗಿಲ್ಲ ಅಂತ ನೋಡೋದಕ್ಕೆ. ಅಫ್ಕೋರ್ಸ್ ನೀವು ಆಗ್ಲೇ ಹೇಳ್ದಂಗೆ ನಾನು ಕಾಂಪ್ರಮೈಸ್ ಬಗ್ಗೆ ಕೇಳಲೇ ಇಲ್ಲ. ವೆಲ್, ಜುಲೈ 10th ನಾವು ಕೂಡ ವೇಟ್ ಮಾಡ್ತಾ ಇದೀವಿ ಚಿತ್ರನ ನೋಡೋದಕ್ಕೆ. ಅಂಡ್ ಗೊತ್ತಿರುತ್ತೆ ಚೆನ್ನಾಗಿ ಕ್ವಾಟ್ಲೆ ಮಾಡಿರ್ತೀರಾ ಅಂತ. ಆ ಕ್ವಾಟ್ಲೆ ಎಷ್ಟು ಕೀಟ್ಲೆ ಕೊಟ್ಟಿರುತ್ತೆ ಅನ್ನೋದನ್ನ ನಾವು ಸ್ಕ್ರೀನ್ ಮೇಲೆ ನೋಡ್ಬೇಕಾಗತ್ತೆ. ಅಂಡ್ ಎಲ್ಲ ವೀಕ್ಷಕರಿಗೆ ಹೇಳೋದೊಂದೇನೆ, ಕನ್ನಡ ಸಿನಿಮಾನ ಎಲ್ಲ ಅಪ್ಪಟ ಕನ್ನಡ ಅಭಿಮಾನಿಗಳಿಗೆ ಕನ್ನಡದ ಸಿನಿ ರಸಿಕರನ್ನೇ ಮಾಡಿರುವಂತಹ ಒಂದು ಚಿತ್ರ ಇದು. ಕಲಾವಿದರಿಗೆ ಸಪೋರ್ಟ್ ಮಾಡಿ. ಅಂಡ್ ಜುಲೈ 10th ಎಲ್ಲರೂ ಕೂಡ ಈ ಸಿನಿಮಾನ ಬಂದು ಥಿಯೇಟರ್ ನೋಡಿ. ಅಂಡ್ ನಿಮ್ಮೆಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ ಗಳಿಗೆ ಆಲ್ ದ ವೆರಿ ಬೆಸ್ಟ್. ಒಳ್ಳೇದಾಗ್ಲಿ ನಿಮ್ಗೂ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.